ಬುದ್ಧಿವಂತ ನಟ ನಿರ್ದೇಶಕನಿಗೂ ಹ್ಯಾಕರ್ಸ್ ಶಾಕ್ ಕೊಟ್ಟಿದ್ದಾರೆ. ಹ್ಯಾಕರ್ಸ್ ಕಾಟಕ್ಕೆ ಸುಸ್ತಾಗಿ ಖಾಕಿ ಮೆಟ್ಟಿಲೇರೋದಕ್ಕೆ ನಿರ್ಧರಿಸಿದ್ದಾರೆ ನಟ ಉಪೇಂದ್ರ. ನಟ ಉಪೇಂದ್ರ ಮತ್ತು ಪತ್ನಿ ಪ್ರಿಯಾಂಕಾ ಮೊಬೈಲ್ ಅನ್ನು ಹ್ಯಾಕ್ ಮಾಡಲಾಗಿದೆ. ನಟ ಉಪೇಂದ್ರ ಮತ್ತು ಪತ್ನಿ ಪ್ರಿಯಾಂಕಾ ಮೊಬೈಲ್ ಹ್ಯಾಕ್ ಆಗಿದೆ. ಮೊಬೈಲ್ ಹ್ಯಾಕ್ ಮಾಡಿ ಹಣವನ್ನ ಕೇಳ್ತಾ ಇದ್ದಾರೆ ಕಿಡಿಗೇಡಿಗಳು. ನೋಡಿ, ಮೊಬೈಲ್ನಲ್ಲಿರುವಂತಹ ಎಲ್ಲಾ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳಿಗೆ ಮೆಸೇಜ್ಗಳು ಹೋಗ್ತಾ ಇದೆ. ಎಲ್ಲಾ ನಂಬರ್ಗಳಿಗೂ ಸಂದೇಶವನ್ನ ಕಳಿಸಿ ಹ್ಯಾಕರ್ಸ್ ದುಡ್ಡು ಕೇಳ್ತಾ ಇದ್ದಾರೆ. ಅದೊಂದು ಕಡೆ ಮೊಬೈಲ್ ಹ್ಯಾಕ್ ಆಗಿರುವ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಟ ಉಪೇಂದ್ರ ಅವರು ಶಾಕ್ ಆಗಿದ್ದಾರೆ. ಲೈವ್ ಬಂದು ಯಾವುದೇ ಕಾರಣಕ್ಕೂ ಹಣ ಹಾಕಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಉಪೇಂದ್ರ. ಅದರ ಜೊತೆಗೆ ನಟಿ ಪ್ರಿಯಾಂಕಾ ಉಪೇಂದ್ರ ಮೊಬೈಲ್ ಕೂಡ ಹ್ಯಾಕ್ ಆಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಉಪೇಂದ್ರ ಮತ್ತೆ ಪ್ರಿಯಾಂಕಾ ಅವರು ಪೊಲೀಸ್ ಠಾಣೆ ಮೆಟ್ಟಿಲಿರೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅವರ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರುವಂಥ ಎಲ್ಲರಿಗೂ ಕೂಡ ಅರ್ಜೆಂಟ್ ಹಣ ಬೇಕು ಅಂತೇಳಿ ಮೆಸೇಜ್ಗಳು ಹೋಗಿದೆ. ವಾಟ್ಸಪ್ ಸಂದೇಶಗಳು ತೋರಿಸ್ತಾ ಇದೆ ನೋಡಿ, ಸ್ಕ್ರೀನ್ಶಾಟ್ಗಳು ನಿಮಗೆ. ಎಲ್ರಿಗೆ ನಮಸ್ಕಾರ. ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರೋ ನನ್ನ ಹೆಸರು ಹಾಕಿ ನಿಮ್ಗೆ ದುಡ್ಡು ಕಳ್ಸಕ್ಕೆ ಹೇಳಿದ್ರೆ ದಯವಿಟ್ಟು ಕಳಿಸ್ಬೇಡಿ. ನಾವು ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾರ್ಟ್ ಔಟ್ ಮಾಡ್ತಾ ಇದೀವಿ. ಎಲ್ರಿಗೆ ನಮಸ್ಕಾರ. ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರೋ ನನ್ನ ಹೆಸರು ಹಾಕಿ ನಿಮ್ಗೆ ದುಡ್ಡು ಕಳ್ಸಕ್ಕೆ ಹೇಳಿದ್ರೆ ದಯವಿಟ್ಟು ಕಳಿಸ್ಬೇಡಿ. ನಾವು ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾರ್ಟ್ ಔಟ್ ಮಾಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದೀವಿ ವಿಷಯ. ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು, ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಒಂದು ಅವಳು ಆರ್ಡರ್ ಮಾಡಿದ್ಲು, ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ. ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು. ನಾನು ಫೋನ್ ಮಾಡಿದೆ. ಮೋಸ್ಟ್ಲಿ ನನ್ನ ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ. ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ. ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಹುಷಾರಾಗಿರಿ. ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ಕೆ ಹೋಗಬೇಡಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ವಿಷಯ. ಪ್ರಿಯಾಂಕಾಗೆ ಬೆಳಿಗ್ಗೆ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಲೈವ್ ಬಂದು ಹೇಳಿದ್ದಾರೆ, ಆಮೇಲೆ ಹ್ಯಾಕರ್ಸ್ ಹ್ಯಾಕ್ ಮಾಡಿ ಹಣ ಕೇಳ್ತಾ ಇದ್ದಾರೆ. ಸ್ಕ್ರೀನ್ಶಾಟ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಪೊಲೀಸ್ ಠಾಣೆ ಮೆಟ್ಟಿಲಿರೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಹೆಚ್ಚಿನ ಡೀಟೇಲ್ಸ್ ಏನು ಗೊತ್ತಾಗ್ತಾ ಇದೆ? ಪ್ರಭು, ಹೌದು. ಅಂದ್ರೆ ಬೆಳಿಗ್ಗೆಯಿಂದ ಶುರುವಾಗಿರುವಂತದ್ದು ಈ ಒಂದು ಸುದ್ದಿ. ಪ್ರಿಯಾಂಕಾ ಉಪೇಂದ್ರ ಇರ್ಬೋದು ಇಬ್ರು ಸಹ ಇಬ್ಬರ ಮೊಬೈಲ್ ಹ್ಯಾಕ್ ಆಗಿದೆ ಅನ್ನುವಂಥದ್ದನ್ನ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬರೋದ್ರ ಮೂಲಕ ಅವ್ರು ಹೇಳ್ಕೊಂಡಿರುವಂತದ್ದು. ಅಭಿಮಾನಿಗಳು ಕೂಡ ಎಲ್ಲ ಒಂದ್ ಕಡೆ ಶಾಕ್ ಆಗಿತ್ತು. ಅಂದ್ರೆ ಅವರ ಕಾಂಟ್ಯಾಕ್ಟ್ ಅಲ್ಲಿರುವಂತಹ ಒಂದಷ್ಟು ಕಾಂಟ್ಯಾಕ್ಟ್ಸ್ ಗೆ ಇರಬಹುದು, ಸೆಲೆಬ್ರಿಟೀಸ್ ಇರಬಹುದು ಅಥವಾ ಬೇರೆ ಜರ್ನಲಿಸ್ಟ್ ಇರಬಹುದು, ಎಲ್ರಿಗೂ ಸಹ ಹೋಗಿರುವಂತದ್ದು ದುಡ್ಡು ಕೊಡಿ ಈ ರೀತಿಯಾಗಿ ಅಂತ ಎಲ್ರಿಗೂ ಡಿಮ್ಯಾಂಡ್ ಮಾಡಿರುವಂತದ್ದು. 50,000ರಿಂದ 55,000 ದುಡ್ಡು ಕೊಡಿ, ನಾನು ಇನ್ನೇನು ನಿಮ್ಗೆ ವಾಪಸ್ ರಿಟರ್ನ್ ಮಾಡ್ತೀನಿ, ನಂದು UPI ವರ್ಕ್ ಆಗ್ತಿಲ್ಲ ಅನ್ನುವಂಥದ್ದನ್ನ ಈ ಕಡೆ ಪ್ರಿಯಾಂಕಾ ಉಪೇಂದ್ರ ಅವರ ವಾಟ್ಸ್ಆಪ್ ಇಂದ ಹೋಗಿರುವಂತದ್ದು. ಏನಾದ್ರೂ ಕರೆ ಮಾಡಿ ವಾಪಸ್ ಇದು ಕ್ಲಾರಿಟಿ ತಗೊಳ್ಳೋಕೋಸ್ಕರ ಕರೆ ಮಾಡಿದ್ರೆ ಆ ಕಡೆಯಿಂದ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಬಹುಶಃ ಹ್ಯಾಕ್ ಆಗಿರ್ಬೋದು ಏನೋ ಮೊಬೈಲ್ ಅನ್ನುವಂಥದ್ದು ಒಂದು ಗಮನಕ್ಕೆ ಬಂದಿರುವಂತದ್ದು. ಕೇವಲ ಉಪೇಂದ್ರ ಅವರ ಮೊಬೈಲ್ ಮಾತ್ರ ಅಲ್ಲ, ಈ ಕಡೆ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಕೂಡ ಹ್ಯಾಕ್ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ಅವ್ರ ಕುಟುಂಬದಲ್ಲೂ ಕೂಡ ಆತಂಕ ಸೃಷ್ಟಿ ಮಾಡಿದೆ. ಅದು ಅವರ ಫ್ಯಾನ್ಸ್ ಕೂಡ ಆತಂಕದಲ್ಲಿ ಇರುವಂತದ್ದು. ಅಂದ್ರೆ ಯಾವುದೋ ಲಿಂಕ್ ಕಳಿಸಿದ್ದಾರೆ, ಇದನ್ನ ಆರ್ಡರ್ ಮಾಡಿದ್ರೆ ಹೀಗಾಗಿ ಲಿಂಕ್ ಬಂದಿದೆ, ಕ್ಲಿಕ್ ಮಾಡಿ ಇದರಿಂದ ಪೇ ಮಾಡ್ಬೋದು ಅನ್ನುವಂಥದ್ದು ಒಂದು ಸೂಚನೆ ಬಂದಾಗ ಪ್ರಿಯಾಂಕಾ ಉಪೇಂದ್ರ ಅವರು ಬಹುಶಃ ಲಿಂಕ್ ಕ್ಲಿಕ್ ಮಾಡಿದ್ದಾರೆ ಅನ್ಸುತ್ತೆ. ಈ ರೀತಿ ಯಾವ್ದಾದ್ರು ಅನ್ವಾಂಟೆಡ್ ಅನ್ನೆಸೆಸರಿ ಲಿಂಕ್ಸ್ ನಮಗ್ ಬೇಡದೇ ಇರೋದನ್ನ ನಾವು ಕ್ಲಿಕ್ ಮಾಡಿದಾಗ ಬಹುಶಃ ಹ್ಯಾಕ್ ಆಗುವಂತದ್ದು ಎಲ್ಲ ಲಕ್ಷಣಗಳು ಬರುತ್ತೆ. ಈ ಹಿಂದೆ ಕೂಡ ಸಾಕಷ್ಟು ನಾವು ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಅಲರ್ಟ್ ಆಗಿರ್ಬೇಕು, ಯಾವ ರೀತಿ ಹ್ಯಾಕ್ ಆಗುತ್ತೆ ಮೊಬೈಲ್ ಅನ್ನುವಂಥದ್ದನ್ನ ನಾವು ನೋಡಿರ್ತೀವಿ. ಆದ್ರೆ ಸೆಲೆಬ್ರಿಟಿಗಳ ಮೇಲೇನೆ ಈ ರೀತಿ ಪ್ರಯೋಗ ಆದಾಗ ಅವ್ರಿಗೂ ಕೂಡ ಆತಂಕ ಆಗುತ್ತೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರ ಲೈಫ್
ಸ್ಟೈಲ್ ಒಂದ್ ರೀತಿ ಇರುತ್ತೆ. ಆದ್ರೆ ಸೆಲೆಬ್ರಿಟೀಸ್ ಅಂದ ತಕ್ಷಣ ಅವ್ರು ಬೇರೆ ಬೇರೆ ದೊಡ್ಡ ದೊಡ್ಡ ಬಿಸ್ನೆಸ್ ಇರ್ಬೋದು, ಅವರ ಮನಿ ಹ್ಯಾಂಡಲಿಂಗ್ ಫಿನಾನ್ಷಿಯಲಿ ತುಂಬಾ ಬೇರೆ ರೀತಿನಲ್ಲೇ ಅವರ ವ್ಯವಹಾರಗಳು ನಡೀತಾ ಇರುತ್ತೆ. ಹೀಗಾಗಿ ಅವ್ರ ಮೊಬೈಲ್ ಹ್ಯಾಕ್ ಆದ್ರೆ ಪರಿಣಾಮ ದೊಡ್ಡದಾಗೆ ಬೀರುತ್ತೆ. ಹೀಗಾಗಿ ಅವ್ರು ಕೂಡ ಫ್ಯಾನ್ಸ್ಗೆ ಹೇಳ್ತಿರುವಂತದ್ದು, ಹ್ಯಾಕ್ ಮಾಡ್ತಾರೆ ಮೊಬೈಲ್ಗಳನ್ನ, ಆದಷ್ಟು ಇದರಿಂದ ಯಾವ ರೀತಿ ನೀವು ನಿಮ್ಮ ಮೊಬೈಲ್ ಇರ್ಬೋದು ನಿಮ್ಮನ್ನ ನೀವು ಸೇಫ್ ಆಗಿ ಇಟ್ಕೋಬಹುದು ಅನ್ನುವಂಥದ್ದನ್ನ ಹೇಳಿರುವಂತದ್ದು ಲೈವ್ ಅಲ್ಲಿ. ಅದರಲ್ಲೂ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತದ್ದು ಸೈಬರ್ ಕ್ರೈಮ್ಗೆ ಯಾವ ರೀತಿ ಕಂಪ್ಲೇಂಟ್ ಕೊಡಬೇಕು, ಅದ್ರಲ್ಲಿ ಏನ್ ಉಲ್ಲೇಖ ಮಾಡ್ತಾರೆ, ಹೇಗೆ ಹ್ಯಾಕ್ ಆಯ್ತು, ಹ್ಯಾಕ್ ಆಗೋಕೆ ಮೇನ್ ರೀಸನ್, ಪರ್ಟಿಕ್ಯುಲರ್ ರೀಸನ್ ಏನಾಗಿತ್ತು ಅನ್ನುವಂಥದ್ದನ್ನೆಲ್ಲ ಅಲ್ಲಿ ಉಲ್ಲೇಖ ಮಾಡಿ ಅವರ ಸ್ಟೇಟ್ಮೆಂಟ್ಗಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ ಪ್ರಭು. ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.